ಹಾಯ್ ಹಲೋ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಹನುಮಂತು, PC ಟೆಕ್ನಿಷಿಯನ್. ಡಿಯರ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆಟೋಮೆಟಿಕ್ ರಿಪೇರ್ ಅಥವಾ ಸ್ಟಾರ್ಟ್ಅಪ್ ರಿಪೇರ್ ಅಥವಾ ಚೂಸ್ ಆನ್ ಆಪ್ಷನ್ ಅಂತ ಈ ರೀತಿ ನಿಮಗೆ ಪದೇ ಪದೇ ನಿಮ್ಮ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ಸ್ ಅಲ್ಲಿ ಶೋ ಆಗ್ತಾ ಇತ್ತು ಅಂತಂದು ಹೇಳಿದ್ರೆ ನೀವು ಈಗ ರೈಟ್ ಪ್ಲೇಸ್ ಅಲ್ಲಿ ಇದ್ದೀರಾ ಅಂತ. ಅದನ್ನ ಒಂದು 2 or 3 ಮಿನಿಟ್ ಅಲ್ಲಿ ಅದನ್ನ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಇದುವರೆಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಯಾಕಂದ್ರೆ ಡೈಲಿ ನಿಮಗೋಸ್ಕರ ನಾವು ಟೆಕ್ನಿಕಲ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ರೀತಿ ಚೂಸ್ ಆನ್ ಆಪ್ಷನ್ಸ್ ಕೆಳಗಡೆ ಇಲ್ಲಿ ಕಂಟಿನ್ಯೂ ಅಥವಾ ಟರ್ನ್ ಆಫ್ ಯುವರ್ PC ಅಂತ ಶೋ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಸೊ ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣನೇ ಮತ್ತು ಇದೇ ರೀತಿ ಶೋ ಆಗ್ತಾ ಇತ್ತು ಅಂತ ಹೇಳಿದ್ರೆ ಇದರ ಯಾವ ರೀತಿ ಫಿಕ್ಸ್ ಮಾಡಬಹುದು ಅಂತ ಹೇಳಿದ್ರೆ ಇಲ್ಲಿ ಟ್ರಬಲ್ ಶೂಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಅಡ್ವಾನ್ಸ್ಡ್ ಆಪ್ಷನ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟಾರ್ಟ್ಅಪ್ ರಿಪೇರ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ಡಯಾಗ್ನೋಸಿಂಗ್ ಯುವರ್ PC ಅಂತ ಶೋ ಆಗ್ತಾ ಇರುತ್ತೆ. ಸೊ ಸ್ಟಾರ್ಟ್ಅಪ್ ಸಂಬಂಧಪಟ್ಟ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಈ ಒಂದು ಸ್ಟೆಪ್ ಇದ್ದ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ಏನಕ್ಕೋಸ್ಕರ ಆಗುತ್ತೆ ಸ್ಟಾರ್ಟ್ಅಪ್ ರಿಪೇರ್ ಅಥವಾ ಕುಡ್ ನಾಟ್ ರಿಪೇರ್ ಅಂತ ಈ ರೀತಿ ಯಾವ ಕಾರಣದಿಂದ ಆಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ರೀಸ್ಟಾರ್ಟ್ ಮಾಡಬೇಕಾದ್ರೆ ಶಿಫ್ಟ್ ಅನ್ನ ಇಟ್ಕೊಂಡು ನೀವು ರೀಸ್ಟಾರ್ಟ್ ಮಾಡಿದ್ರೆ ಅಥವಾ ಆಟೋಮೆಟಿಕ್ ನಿಮಗೆ ಗೊತ್ತಿಲ್ಲದಂಗೆ ಶಿಫ್ಟ್ ಅಲ್ಲೇ ಪ್ರೆಸ್ ಆಗಿದ್ರೆ ನೀವು ರೀಸ್ಟಾರ್ಟ್ ಕೊಟ್ರೆ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಅಥವಾ ಸಡನ್ ಆಗಿ ವಿಂಡೋಸ್ ಲೋಡ್ ಆಗ್ತಿರ್ಬೇಕಾದ್ರೆ ನಿಮ್ಮ PC ಸಡನ್ ಆಗಿ ಆಫ್ ಆಯ್ತು ಅಂದ್ರೆ ಅಥವಾ ಹಾರ್ಡ್ವೇರ್ ಅಲ್ಲಿ ಏನಾದರೂ ಚೇಂಜಸ್ ಇದ್ರೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಬಂದ ತಕ್ಷಣನೇ ನೀವೇನ್ ಮಾಡಬೇಕಾಗುತ್ತೆ, ಅಡ್ವಾನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದೇ ರೀತಿ ಕಂಟಿನ್ಯೂ ಮೇಲೆ ಈ ರೀತಿ ಶೋ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನೀವು ಇಲ್ಲಿ ಟ್ರಬಲ್ ಶೂಟ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಅಡ್ವಾನ್ಸ್ಡ್ ಆಪ್ಷನ್ಸ್, ನೆಕ್ಸ್ಟ್ ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದು CMD ಪ್ಯಾನಲ್ ಓಪನ್ ಆಗುತ್ತೆ. ಅದರಲ್ಲಿ ಸಮ್ ಕಮಾಂಡ್ಸ್ ಅನ್ನ ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕ್ಯಾಪಿಟಲ್ ಲೆಟರ್ ಅಲ್ಲಿ C ಅಂತ ಟೈಪ್ ಮಾಡಿ ಕೊಲನ್ ಅನ್ನ ಹಾಕಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ದು C ಡ್ರೈವರ್ ನ ಒಂದು ರಿಜಿಸ್ಟ್ರಿ ಓಪನ್ ಆಗಿದೆ. ಅದರಲ್ಲಿ DIR ಅಂತ ಸ್ಮಾಲ್ ಲೆಟರ್ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟರಿ ಸಂಬಂಧಪಟ್ಟ ಅಷ್ಟು ಇಲ್ಲಿ ನಮಗೆ ಶೋ ಆಗ್ತಾ ಇರುತ್ತೆ. ಇಲ್ಲಿ ಎಷ್ಟು ಬೈಟ್ಸ್ ಫ್ರೀ ಇದೆ ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ಅದರ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ ಫ್ರೆಂಡ್ಸ್. ಈ ರೀತಿ ಬಂದ ಮೇಲೆ ಮತ್ತೆ C ಅಂತ ಟೈಪ್ ಮಾಡಿ ಸ್ಪೇಸ್ ಕೊಡಿ, ಬ್ಯಾಕ್ವರ್ಡ್ ಸ್ಲಾಶ್ ಅನ್ನ ಟೈಪ್ ಮಾಡಿ. ಅದರಲ್ಲಿ ವಿಂಡೋಸ್ ಅಂತ ಟೈಪ್ ಮಾಡಿ ಮತ್ತೆ ಬ್ಯಾಕ್ವರ್ಡ್ ಸ್ಲಾಶ್ ಅನ್ನ ಹಾಕಿ ಸಿಸ್ಟಮ್ 32 ಅಂತ ಹಾಕಿ ಮತ್ತೆ ಬ್ಯಾಕ್ವರ್ಡ್ ಸ್ಲಾಶ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಕಾನ್ಫಿಗ್ ಅಂತ ಟೈಪ್ ಮಾಡಿ. ಕಾನ್ಫಿಗ್ ಅಂತ ಟೈಪ್ ಮಾಡಿದ ತಕ್ಷಣನೇ ಎಂಟರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. C is not recognized as the internal or external command operable program or batch files ಅಂತ ಬಂದಿದೆ. ಡೋಂಟ್ ವರಿ ಫ್ರೆಂಡ್ಸ್, ಮತ್ತೆ ಒಂದು ಕಮಾಂಡ್ ಅನ್ನ ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. CD ಸ್ಪೇಸ್ ಕೊಡಿ, ಬ್ಯಾಕ್ವರ್ಡ್ ಸ್ಲಾಶ್ ಅನ್ನ ಹಾಕಿ. ಅದರಲ್ಲಿ ವಿಂಡೋಸ್ ಮತ್ತೆ ಬ್ಯಾಕ್ವರ್ಡ್ ಸ್ಲಾಶ್ ಸಿಸ್ಟಮ್ 32 ಮತ್ತೆ ಬ್ಯಾಕ್ವರ್ಡ್ ಸ್ಲಾಶ್ ಕಾನ್ಫಿಗ್ ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಅಲ್ಲಿ MD ಸ್ಪೇಸ್ ಕೊಡಿ, ಬ್ಯಾಕಪ್ ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕಾಪಿ ಸ್ಪೇಸ್ ಕೊಡಿ, ಸ್ಟಾರ್ ಸ್ಪೇಸ್ ಬ್ಯಾಕಪ್ ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಓವರ್ ರೈಟ್ ಬ್ಯಾಕಪ್ BBI ಎಸ್ ನೋ ಆಲ್ ಅಂತ ಇದೆ. ಸೊ ನೀವೇನ್ ಮಾಡಬೇಕಾಗುತ್ತೆ, ಎಸ್ ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಲ್ ಅಂತ ಟೈಪ್ ಮಾಡಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ CD ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು REGBACK ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ DIR ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ COPY ಕಾಪಿ ಸ್ಪೇಸ್ ಸ್ಟಾರ್ ಸ್ಪೇಸ್ ಡಾಟ್ ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ A ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವೀಗ ಎಕ್ಸಿಟ್ ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಕಮಾಂಡ್ ಅನ್ನು ಕೊಟ್ಟ ತಕ್ಷಣನೇ ಇಲ್ಲಿ ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಮ ಸ್ಟಾರ್ಟ್ಅಪ್
ರಿಪೇರ್ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಈ ಒಂದು ಇಶ್ಯೂ ಇಂದ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಸೊ ನಮಗೆ ಇವಾಗ ವಿಂಡೋಸ್ ಲೋಡ್ ಆಗಿದೆ, ಪಾಸ್ವರ್ಡ್ ಕೂಡ ಕೇಳ್ತಾ ಇದೆ ಫ್ರೆಂಡ್ಸ್. ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿದ ತಕ್ಷಣನೇ ನಮ್ಮ PC ವಿಂಡೋಸ್ 10 ಈಗ ಸ್ಟಾರ್ಟ್ ಅಪ್ ಆಗಿ ಲೋಡ್ ಆಗಿ ವರ್ಕಿಂಗ್ ಏರಿಯಾಗೆ ಬಂದಿದೆ. ಎಸ್ ಫ್ರೆಂಡ್ಸ್, ಈ ರೀತಿ ಒಂದು ಪ್ರಾಬ್ಲಮ್ಸ್ ಇದ್ರೆ ಆಟೋಮೆಟಿಕ್ ರಿಪೇರ್ ಅಥವಾ ಕುಡ್ ನಾಟ್ ರಿಪೇರ್ ಅಂತ ನಿಮಗೆ ಏನಾದರೂ ತೋರಿಸ್ತಾ ಇದ್ರೆ ಈ ಸ್ಟೆಪ್ ಇದ್ದ ಈಸಿಯಾಗಿ ಕ್ಲಿಯರ್ ಮಾಡಬಹುದು ಫ್ರೆಂಡ್ಸ್. ಎಸ್, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ನೆಕ್ಸ್ಟ್ ಇದೇ ರೀತಿ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.